ಬಂದಿರೋ ಉದ್ದೇಶ ಏನು ಅದನ್ನ ಬಗೆಹರಿಸ್ಕೊಳ್ಳಿ ಅಷ್ಟೇ ಮೇಡಮ್. ನಮ್ಮ ಅಪ್ಪ ಬೇಕು ಮೇಡಮ್. ನಿಮ್ಗೆ ಅಪ್ಪ ಬೇಕು ಅಂದ್ರೆ ಅಪ್ಪ ಬೇಕು ಅಂದ್ರೆ ನೀವು ಅಪ್ಪನ ಪ್ರೀತಿಯಿಂದ ನೋಡ್ಬೇಕು. ಈಗ ಅಪ್ಪನ್ ನಾನ್ ಕರ್ಸಿರೋದು ಬೈಯಕ್ಕಲ್ಲ, ಅಪ್ಪ ಬೇಕು ಅಂದ್ರೆ ಸರಿ ಮಾಡ್ಕೊಂಡು ಹೋಗಿ. ಮತ್ತೆ ಯಥಾ ಪ್ರಕಾರ ಜಗಳ ಆಡಕ್ ಶುರು ಮಾಡಿದ್ರೆ ಈ ಜೀವನದಲ್ಲಿ ಅಪ್ಪ ಸಿಗಲ್ಲ ನಿಮ್ಗೆ. ಇನ್ನೊಂದ್ಸರಿ ಈಗಲೇ ಹೇಳ್ತೇನೆ ಮೇಡಮ್ ಮುಂದೆ ಹೇಳ್ತಾ ಇದ್ದೀನಿ, ಅಪ್ಪ ಬೇಕು ಅಂದ್ರೆ ನಿಮ್ ತಾಯಿ ಆಡ್ಬೇಕಾಗಿರೋ ಜಗಳ ಎಲ್ಲ ನೀವ್ ಆಡೋದಲ್ಲ, ವಾರಕ್ಕೆ ಅವ್ರ ಜಗಳ ಅವ್ರು ಆಡ್ಕೊತಾರೆ. ನೀವ್ ಯಾಕೆ ಅವ್ರ ಪರವಾಗಿ ಜಗಳ ಆಡ್ತೀರಿ? ಶನಿವಾರ ಸಾಯಂಕಾಲ ಬರ್ತೀನಿ, ಭಾನುವಾರ ಇರ್ತೀನಿ. ನಿಮ್ಗೆ ಪ್ರೀತಿನ ನಾನು ನೋಡ್ಕೊತೀನಿ. ನಿಮ್ಗೆ ಏನ್ ಬೇಕು ನಾನು ತಂದಾಕ್ತೀನಿ. ಯಾಕೆ ಮಕ್ಕಳು ಅನ್ನೋದು ಒಂದು ಇದಕ್ಕೆ ಅದು ತಂದಾಕೋದು ಪಾಪನೇನೆ. ಆದ್ರೆ ದೇವರಲ್ಲಿ ಒಂದು ಇದಿರುತ್ತೆ. ಯಾಕೆ ಅಯ್ಯೋ ನೀವ್ ಆತರ ಮಾಡಿದೀರಾ, ನಿಮ್ಮ ಬಾಯಿಗಳಲ್ಲಿ ಆತರ ಹೊಲ್ಸ್ ಮಾತುಗಳು ಬಂದದೆ. ಅದೆಲ್ಲ ಓಡಿಸ್ಕೊಂಡು ನಾನು ಒಬ್ಬ ಮನುಷ್ಯ ಆಗಿದ್ದೀನಿ ವಿನ ಒಂದು ವಾರ 15 ದಿವಸ ಆಯ್ತು ನಾನು ಕರೆಕ್ಟಾಗಿ ಊಟ ನಾಷ್ಟ ತಿಂದು. ನಿಮ್ಗೇನೋ ಸ್ಕೂಲ್ಗೆ ಹೋಗ್ಬೇಕು, ಸೇರಿಸ್ಬೇಕು, ಕೆಲ್ಸಕ್ಕೆ ಹೋಗ್ಬೇಡ. ಅರ್ಥ ಆಯ್ತಾ? ಸೇರ್ಸೋಣ, ನಾನು ಸೇರ್ತೀನಿ. ಇವತ್ತು ಕೂಡ ನೀನ್ ಓದ್ಬೇ, ನೀನ್ ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಡ, ಓದಂತ ಸೇರಿಸಿದ್ರೆ ನಾನು ಹೇಳಿದ್ನಲ್ಲ. ಯಾಕೆ ಮನೆಗೆ ಬಂದು ಹೇಳಿದ್ನಲ್ಲ ಇವಳಿಗೆ ಫೋನ್ ಮಾಡಿ, ನಾನು ಅಲ್ಲೇ ಓದ್ತೀನಿ. TC ನಮ್ಮ ಮಾಸ್ಟರ್ ಕೇಳಿದ್ಕೆ ಕೊಡಲ್ಲ. 9th ಬೇಕಾದ್ರೆ ಓದಿ, 8th ಓದಿ 9th ಬಿಟ್ಟಿದ್ರೆ ಕೊಡ್ತಿದ್ದೋ. ಇಲ್ಲೊಂಥರ ನಾವ್ ಎಜುಕೇಶನ್ ಮಾಡಿದೀವಿ, ಅಲ್ಲೊಂಥರ ಹೇಳ್ಕೊಡ್ತಾರೆ. ತುಂಬಾ ಒಂದು ವರ್ಷ ಎಜುಕೇಶನ್ ಹೋಗೋದ್ರಿಂದ ಜೀವನ ಹಾಳಾಗಲ್ಲ. ಇನ್ನೊಂದ್ಸತಿ 9th ಸ್ಟ್ಯಾಂಡರ್ಡ್ ಓದಿದ್ರು ಚಿಂತೆ ಇಲ್ಲ. ಈ ಕೆಲ್ಸಕ್ಕೆ ಹೋಗೋ ಬಿಡು. 14 ವರ್ಷ ಅವ್ನ್ ಏನ ಗೊತ್ತಾ, ಅವ್ನ ಎಲ್ಲಿರ್ತಾನೆ ಗೊತ್ತಾ? ನಿಮ್ ತಾಯಿ ಪರವಾಗಿ ನೀವು ಜಗಳ ಆಡಬೇಡಿ, ಸಾಕು, ನಿಲ್ಲಿಸ್ಬಿಡಿ. ನೀವು ನಿಮ್ ತಂದೆ ಜೊತೆ ಚೆನ್ನಾಗಿರಿ. ಅವರಿಬ್ರು ಜಗಳ ನೀವು ಬಗೆಹರಿಸಕ್ಕಾಗತ್ತಾ? 20 ವರ್ಷದ ಜಗಳ ನೀವು ಬಗೆಹರಿಸ್ತೀರಾ ಇಬ್ರು ಕೂತ್ಕೊಂಡು? ಅಷ್ಟು ವಯಸ್ಸು ಬಂದಿದೆಯಾ ನಿಮ್ಗೆ? ಇಲ್ಲ ಅಲ್ವಾ? ಅವ್ರಿಗಾಗಿ ನೀವು ಜಗಳ ಆಡಕ್ ಹೋಗಿ ನಿಮ್ ಜೀವನ ಹಾಳು ಮಾಡಿ. ನಿಮ್ಮಿಂದ ತಪ್ಪಾಗದೇ ಇದ್ರೆ ಈ ಮಕ್ಳ ಈ ಪರಿಸ್ಥಿತಿಗೆ ಯಾಕೆ ಬರ್ತಾ ಇದೆ? ಸುಮ್ನೆ ಬರ್ತಾರೆ ಅಂತ ಅವ್ರವ್ರು ಸರಿ ಮಾಡ್ಕೊಂಡಿದ್ದಾರೆ, ನೀವು ಮಧ್ಯೆ ತಲೆ ಹಾಕಿ. ಸಮಸ್ಯೆ ನೀವೇ ಬಗೆಹರಿಸ್ಕೋಬೇಕಮ್ಮ. ನಾನ್ ಮಧ್ಯಸ್ಥಿಕೆ ಮಾಡಲ್ಲಮ್ಮ. ಮಕ್ಳಿಗಾಗಿ ನಾನು ವಾರಕ್ಕೊಂದ್ಸರಿ ಬರ್ತೀನಿ. ಅವ್ರು ವಾರಕ್ಕೊಂದ್ಸತಿ ಬರ್ತಾರೆ, ಮಕ್ಕಳು ನೋಡ್ತಾರೆ. ಅವ್ರು ಬಂದಾಗ ಅವ್ರ ಮರ್ಯಾದೆಯಿಂದ ನೋಡ್ಬೇಕು. ನೀವು ಅಲ್ವಾ ಬೀದಿಲಿ ನಿಂತ್ಕೊಂಡು ಕೂಗಾಡಿದ್ರೆ ಅವ್ರು ಓಡೋಗ್ತಾರೆ. 15 ವರ್ಷ ಆದ್ಮೇಲೆ ನೀನ್ ಬಂದ್ಬಿಟ್ಟು ನನ್ ಗಂಡ ಬೇಕು, ನನ್ಗೆ ಈಗ ಬೇಕು ಅಂದ್ರೆ ನೀ ಗಂಡ ಬದುಕೋನು ಎಲ್ಲ ಅವ್ರೆ ಸತ್ತೋಗ್ಬಿಡ ನನ್ ಗಂಡ. ನೋಡಿ, ನಾನ್ ನಿಮ್ಮಿಬ್ರು ಮಧ್ಯೆ ಏನಾಯ್ತು ಅಂತ ಕೇಳಕ್ಕೂ ಇಷ್ಟಪಡಲ್ಲ, ನನಗದ್ ಬೇಕಾಗೂ ಇಲ್ಲ. ಈಗ ಅವ್ರು ಬಂದು ಆ ಮಗು ನೋಡ್ತೀನಿ ಅಂತಾರೆ, ಅದಕ್ಕೆ ನೀವು ಅವಕಾಶ ಮಾಡ್ಕೊಡಿ. ಅವಳನ್ನ ಕೆಲ್ಸಕ್ಕೆ ನೀವು ಕಳ್ಸ್ಕೊಡು, ನನ್ ಕಂಡೀಷನ್. ಮತ್ತೆ ಯಾರು ಮೇಡಮ್ ಇವಾಗ ಸಾಲ ತೀರ್ಸೋರು? ಮಗಳನ್ನ ಕೆಲ್ಸಕ್ಕೆ ಕಳ್ಸಿದ್ರೆ ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ ನಾನು. ಈ ಮಗು ಕೆಲ್ಸಕ್ಕೆ ಹೋಗುತ್ತೆ ಅಂತ ನೀವು ಸಾಲ ಮಾಡಿದ್ರೆ ಆ ಮಗಳ ಆತರ ಮದುವೆ ಯಾಕೆ ಬೇಕಮ್ಮ? ತಂಗಿ ಕೆಲ್ಸಕ್ಕೆ ಹೋಗಿ ನೀನ್ ಮದುವೆ ಮಾಡ್ಕೋಬೇಕಾಗಿತ್ತು. ಅದು ಅವಳು ತರ ಅಲ್ಲ ಮೇಡಮ್, ನಂದು ಸಾಲ. ಇದು ಸಾಲಕ್ಕೆ ಮಗುನ ಯಾಕೆ ತರ್ತೀರಿ ಮಧ್ಯೆ? ಮಗುನೆಲ್ಲ ಅವಳು ಕೆಲ್ಸಕ್ಕೆ ಕಳಿಸ್ತಾರ ಇಲ್ಲ ಮೇಡಮ್? ಕೆಲ್ಸಕ್ಕೆ ಯಾರು ಕಳಿಸ್ತಾ ಇಲ್ಲ. ಸರಿ, ಕೆಲ್ಸ ಕಳ್ಸಲ್ಲ ಮೇಡಮ್. 17 ವರ್ಷ ಅವಳಿಗೆ ನೀನ್ ತೀರ್ಸಮ್ಮ ಕೆಲ್ಸಕ್ಕೆ ಹೋಗಿ ನಿನ್ ಮದುವೆ ಸಾಲನ. ಆ ಮಗು ಯಾಕೆ ಅವಳು ತೀರ್ಸಕ್ಕಾಗುತ್ತಾ ಮೇಡಮ್? ಅವಳು ಕಂಡೋರ್ ಮನೆ ಸೊಸೆ ಅವಳು. ನೀನು ಬಡ್ಡಿ ಕೊಟ್ಟಿದ್ಯಲ್ಲ, ಆ ದುಡ್ಡೆಲ್ಲ ತಗೊಂಡ್ಬಂದು. ಮೇಡಮ್ ನಾನು ಯಾರಿಗೂ ಕೊಟ್ಟಿಲ್ಲ ಮೇಡಮ್. ಬಂದ್ ಬೇಕಾದ್ರೆ ನೋಡಿ ನಮ್ಮ ಪರಿಸ್ಥಿತಿ ನೋಡಿ ಮೇಡಮ್. ಬಡ್ಡಿ ಕೊಡಂಗಿಲ್ಲ. ನನ್ನ ಮಕ್ಕಳಿಗೆ ನಾನು ಏನ್ ಬೇಕೋ ನಾನು ಮಾಡ್ತೀನಿ, ನಿನಗೂ ಬರ್ತೀನಿ, ವಾರಕ್ಕೊಂದ್ಸರಿ ನೋಡ್ತೀನಿ ಅಷ್ಟೇ. ಏನೋ ನನಗೆ ಗೊತ್ತಿಲ್ಲ. ನಾನು ಸಾಲ ಪಾಲ ಗಂಡ ಬೇಕೇ ಬೇಕು. ಗಂಡ ಬೇಕಂದ್ರೆ ನಾನು ಬರಲ್ಲ. ಗಂಡ ಬೇಕು. ನಾನು ಬರಲ್ಲ. ಅವ್ರ ಜವಾಬ್ದಾರಿ ನಂದು, ನಾನು ತಗೋತೀನಿ ನಾನು. ಬಟ್ ಮನೆ ಹತ್ರ ಬಂದಿರೋ ನನಗೆ ಸಾಲ ತೀರ್ಸು ಅಂತಂದ್ರೆ ನಾನು ಹೊಣೆಯಲ್ಲ. ಅದಕ್ಕೆ ನಾನು ಹೇಳಿ ಕೇಳಿ ನೀನು ಸಾಲ ಮಾಡಿಲ್ಲ. ಬನ್ನಿ. ಅವ್ರು ಮುಂಚೆನೇ ಮದುವೆ ಮಾಡ್ಕೊಂಡಿದ್ದೆ ಮೇಡಮ್. ಮಾಡ್ಕೊಂಡಾದ್ಮೇಲೆ ಏನಾಗುತ್ತೆ, ಇವ್ರಮ್ಮ ನನಗೆ ಬೇರೆ, ಆದರೆ ನಾವು ಕ್ಯಾಸ್ಟ್ ಬೇರೆ, ಅದಕ್ಕೆ ನಮ್ಮ ಕ್ಯಾಸ್ಟವ್ರನ್ನೇ ಬೇಕು ಅಂತ ಕೇಳಿದ್ರು. ಅದಕ್ಕೆ ನಾನೇನಂದೆ, ಇವ್ರು ಬಂದು ಕೇಳ್ಕೊಂಡು ರಿಕ್ವೆಸ್ಟಾಗಿ ಕೇಳ್ಕೊಂಡ್ಮೇಲೆ ನಾನು ಅವ್ರಿಗೆ 3 ತಿಂಗಳು ಟೈಮ್ ಕೊಟ್ಟು, ನಿನಗೆ ನನ್ನ ಮನಸ್ಸೆಲ್ಲ ಕೆಟ್ಟದ್ದು ಮಾಡ್ಕೊಂಡು ಧೈರ್ಯ ಮಾಡ್ಕೊಂಡು ಒಪ್ಪಿಗೆ ಕೊಟ್ಟೆ. ನಿನ್ನ ಇಷ್ಟ ಅಂದ್ರೆ ಏನಂದ್ರೆ ಕೈ ಬಿಡಲ್ಲ ಕಣೆ ನಿನ್ನ, ನಾನು ಅವಳನ್ನ ಹೆಂಗ್ ನೋಡ್ಕೊಂತೀನೋ ನಿನ್ನೂ ಹಂಗೆ ನೋಡ್ಕೊಂತೀನಿ ಅಂತ ಬಿಟ್ರು. ದಾರ ಒಂದ್ ನಿಮಿಷ ಕೇಳ್ಬಿಡ್ರಿ ಮೇಡಮ್. ನನ್ ಗಂಡು ಮುಟ್ಟಿರಲ್ಲ, ಸುಮ್ನೆ ಕೂತ್ಕೊಂಡ್ರಿ. ಕಮಲಾನಗರದಲ್ಲಿ ಇವಳು ಇದ್ರಲ್ಲಿ ಇದ್ಲು ಮೇಡಮ್. ನೀಟಾಗಿ ನಾನು ಹೇಳಿದ್ರೆ ಪೂರ್ತಿ ಕೇಳ್ಬಿಡ್ರಿ, ಆಮೇಲೆ ಅವ್ಳು ಹೇಳಿದ್ಮೇಲೆ ಕೇಳ್ರಿ. ಯಾರು ತಪ್ಪೈತೆ ಅಂತ ಗೊತ್ತಾಗ್ಲಿ. ನಾನು ಆಮೇಲೆ ಎಲ್ಲೆಲ್ಲಿ ಕಮಲಾನಗರದಲ್ಲಿ ನೋಡಿ ಇವಳು ಎಲ್ಲಿ ಮಾಡವಳೆ, ನಾನೇನ್ ಮಾಡಿದೀನಿ ಅಂತ ನ್ಯಾಯದಿಂದ ನ್ಯಾಯಕ್ಕೋಸ್ಕರ ಕರೆದಿರೋ ನ್ಯಾಯ ಕೇಳ್ರಿ. ನೋಡಪ್ಪ, ಯಾವಾಗ್ಲೂ ನಿನ್ ಅವತ್ತೇ ಹೇಳ್ ಕಳಿಸ್ತಾ, ನನ್ ಬಾಗ್ಲು ನಿನ್ಗೆ ಯಾವಾಗ್ಲೂ ತಗ್ದಿರುತ್ತೆ, ನೀನ್ ಯಾವಾಗ ಬೇಕಾದ್ರೂ ಬರ್ಬಂದು. ನನ್ಗೆ ಹೋಗಲ್ಲ, ನನ್ಗೆ ಹೋಗಕ್ ಇಷ್ಟ ಇಲ್ಲ ಅಂದ್ರು. ನಮ್ ತಾಯಿ ಇವಾಗ ಹುಷಾರಿಲ್ದಿರೋ ತಪ್ಪಿದ್ದಾರೆ, ಅವರೇ ಬಂದಿದ್ರೆ ಕಥೆನೇ ಬೇರೆ ಆಗ್ತಾ ಇತ್ತು. ಹೋಗು ಮಗಳ ಮದ್ವೆಗೆ ಅಂದೆ, ಎದುರಿಗೆ ಇದಾರೆ. ಕೇಳಿದಕ್ಕೆ ಏನಂದ್ರು, ಒಂದೇ ಮತ್ತಂದ್ರು. ನೋಡೆ ಏಕ್ತಮ್ ಎಲ್ಲೋ ಬಂದು ಯಾರ್ದೋ ಮದ್ವೆ ಕೊಟ್ಟಂಗ್ ಪತ್ರಿಕೆ ಕೊಡ್ತಾ ಇದ್ದಾಳೆ, ನಾನು ಹೋಗಕ್ಕಿಲ್ಲ ಅಂದ್ರು. ಇನ್ನು ನನಗ್ ದೂರ ತರಬೇಡ ನೀನು, ನಿನ್ನ ಇಷ್ಟ.
ನಿನ್ನ ಮಕ್ಳು ಉಂಟು ನಿನ್ನುಂಟು, ನಾನು ಇನ್ನ ನನ್ನ ಮಧ್ಯಕ್ಕೆ ಬರೋಕ್ಕಿಲ್ಲ ಅಂದೆ. ನಾನು ಯಾರನ್ನ ಕೇಳಿದ್ರೆ 3 ಹೆಣ್ಮಕ್ಳು 1 ಗಂಡು ಮಗು ಅಂತ ಹೇಳ್ಕೊಂಡು ಬರ್ತೀನಿ, ನೀನು ಏನು ಹಿಂಗಿಸ್ಕೊಂಡು ಹೇಳ್ಕೊಂಡು ಬಂದೆ, ಬಿಟ್ಟಾಕು ದೇವ್ರ ಹತ್ರ ಲೆಕ್ಕ ಇರುತ್ತೆ. ನಾನಂತೂ ಅವ್ರನ್ನ ಹೋಗು ಅಂತ ನಾನು ಹೇಳಿಲ್ಲ, ಇರು ಅಂತಾನೆ ಹೇಳಿಲ್ಲ ಮೇಡಮ್, ಡಿಫೆಂಡ್ ಅವ್ರ ಮೇಲೆ ಐತೆ ಅಷ್ಟೇನೆ. ಅವ್ರ ಮಗಳು ಬಂದಿದ್ದಾಳೆ ಕೇಳಿ ನೋಡ್ರಿ, ಅಪ್ಪ ಬೇಕಾ ಇಲ್ಲ ಅವ್ರ ಹತ್ರಕ್ಕೆ ಹೋಗಿರ್ತಾರೆ ಅವ್ರನ್ನ ಅಲ್ಲಿ ಹೋಗಿರಿ. ಸರಿ ಮೇಡಮ್, ನೀವು ಇದಕ್ಕೇನ್ ಮಾಡ್ತೀರಾ ಮಾಡ್ರಿ. ನೋಡಮ್ಮ, ಅವ್ರು ನಿಮ್ ಮನೆಗೆ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದಮ್ಮ. ಈ ಮಗುನ್ ನೋಡ್ಕೊಳ್ಳೋ ಜವಾಬ್ದಾರಿನ ನಾನು ಹೊರಿಸ್ತಾ ಇದ್ದೀನಿ ಅಷ್ಟೇ ನಾನು ಮಾಡೋದು. ಅದನ್ನ ಅವ್ರು ಹೊತ್ಕೋತೀನಿ ಅಂತ ಹೇಳಿದಾರೆ, ಬಿಟ್ಬಿಡಿ ಅಲ್ಲಿಗೆ. ಗಂಡ ಬೇಕು ಅಂದ್ರೆ ಇಷ್ಟು ವರ್ಷ ಗಂಡ ಬೇಕು ಅಂತ ಕೇಳ್ಬೇಕಾಗಿತ್ತು, ಇದ್ದಕ್ಕಿದ್ದಾಗ ಬಂದ್ರೆ ಗಂಡ ಬರಲ್ಲಮ್ಮ. ನಾವು ತಂದೆ ಬೇಕು ಮಗುಗೆ, ಬರ್ತಾರೆ ಅಷ್ಟೇ. ಈಗ ನಾನು ಇಲ್ಲಿ ಬಿಟ್ಟವ್ರ ಮಕ್ಕಳು, ನನ್ನ ಮಗ ಬರ್ತಾನೆ ಸಾಯಂಕಾಲ, ಈಗ ಮನೆ ಕೂತ್ಕೊಂಡು ನನಗೆ ಮನೆ ಕೂತಿದ್ದ ಜಾಗಕ್ಕೆ ನನಗೆ ದುಡ್ದಾಕ್ತಾವ್ರೆ ನನಗೆ. ಮಕ್ಕಳಿಗೆ ತಂದೆ ಬೇಕು, ಬರ್ತಾರೆ ಅಷ್ಟೇ. ನಾನು ಬರೋದು ಅಲ್ಲಿ ಇರ್ತೀನಿ ಅಂದ್ರೆ ನಾನು ಬರಲ್ಲ. ತಂದೆ ಬರಬೇಕು, ಮನೆಗೆ ಬರ್ತಾರೆ, ತಂದೆಯಾಗಿ ಬರ್ತಾರೆ. ತಾಯಿಯ ಅನಾರೋಗ್ಯದಿಂದ ಶಾಲೆಗೆ ಹೋಗದೆ ಕೆಲಸಕ್ಕೆ ಹೋಗುತ್ತಿದ್ದ ಮಮತಾ ಇನ್ನು ಮುಂದೆ ಎಲ್ಲಾ ಮಕ್ಕಳಂತೆ ಶಾಲೆಗೆ ಹೋಗಿ ಚೆನ್ನಾಗಿರ್ಲಿ. ಹಾಗೆಯೇ ಈಕೆಯ ತಂದೆಯೂ ಕೂಡ ತನ್ನ ಹೆಂಡತಿ ಮೇಲಿನ ಕೋಪ ಕರಗಿ ಆಕೆಯನ್ನು ಚೆನ್ನಾಗಿ ನೋಡಿಕೊಳ್ಳಲಿ ಎಂಬುದೇ ಬದುಕು ಜಟಕಾ ಬಂಡಿ ತಂಡದ ಹಾರೈಕೆ.